ಬೆಳಗ್ಗೆ 8ರಿಂದ 5 ಎಷ್ಟು ಗಂಟೆ ಆಯ್ತು ಅಲ್ಲಿಗೆ? 5 ಅವರ್ಸ್. ನಮ್ಮಲ್ಲಿ 8 ಗಂಟೆ ಮಾಡಿ ಮಧ್ಯಾಹ್ನ 1 ಗಂಟೆ ಫ್ರೀ ಊಟ ತಿಂಡಿ ಮಾಡ್ಲಿಕ್ಕೆ. ಮಧ್ಯಾಹ್ನ ಏನಿದೆ ಊಟ ನೀವು ಟೈಮ್ ರೆಸ್ಟ್ ಮಾಡಕ್ಕೆ 1 ಗಂಟೆ ಫ್ರೀ ಇರ್ತದೆ. ಹೀಗೆ ಸಾಮಾನ್ಯರಂತೆ ತಾವು ಕೂಡ ನೆಲದ ಮೇಲೆ ಕುಳಿತು ಆದಿವಾಸಿ ಜನರ ಅಹವಾಲು ಆಲಿಸುತ್ತಿರುವ ಇವರು ಎಚ್.ಡಿ. ಕೋಟೆ ತಾಲೂಕಿನ ಅಂಟೂರು ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗ ಹಾಗೂ ಚುನಾಯಿತ ಪ್ರತಿನಿಧಿಗಳು. ವೀಕ್ಷಕರೇ, ಆದಿವಾಸಿ ಜನರ ಸಮಸ್ಯೆ ಒಂದ ಎರಡ ಸಮಸ್ಯೆಗಳ ಸರಮಾಲೆಯಲ್ಲೇ ನೊಂದು ಬೇಯುತ್ತಿದ್ದಾರೆ. ಆದಿವಾಸಿ ಜನಾಂಗದ ಏಳಿಗೆಗೆ ಹಾಗೂ ಅವರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಅವುಗಳು ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ. ಅದೆಷ್ಟು ಮಂದಿಗೆ ಅರಣ್ಯ ಹಕ್ಕು ಕಾಯ್ದೆಯಿಂದ ಏನು ಪ್ರಯೋಜನ ಎಂಬುದರ ಅರಿವೇ ಇಲ್ಲ. ಮುಗ್ಧ ಮತ್ತು ಅನಕ್ಷರಸ್ಥರೇ ಆಗಿರುವ ಇವರಿಗೆ ಜಾಗೃತಿ ಮೂಡಿಸುವ ಕೆಲಸ ಆಗುತ್ತಿಲ್ಲ. ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿ ಕುಂದುಕೊರತೆ ಆಲಿಸುತ್ತಿಲ್ಲ. ಇದನ್ನು ಅರಿತಿರುವ ಅಣ್ಣೂರು ಗ್ರಾಮ ಪಂಚಾಯಿತಿ ಇವತ್ತು ಆದಿವಾಸಿ ಹಾಡಿಗೆ ಭೇಟಿ ನೀಡಿ ಕುಂದುಕೊರತೆ ಆಲಿಸುವ ಮೂಲಕ ಎಲ್ಲರಂತಲ್ಲ ನಮ್ಮ ಪಂಚಾಯಿತಿ ಎಂಬುದನ್ನು ಸಾರಿ ಸಾರಿ ಹೇಳಿತು. ಹಾಡಿ ಜನರ ಮನಬಾಗಿಲಿಗೆ ಹೋದ ಅಣ್ಣೂರು ಗ್ರಾಮ ಪಂಚಾಯಿತಿ ಖುದ್ದು ಭೇಟಿ ನೀಡಿ ಅವಲೋಕಿಸಿತು ಆದಿವಾಸಿ ಜನರ ಸ್ಥಿತಿಗತಿ. ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆ ಎಡತೊರೆ ಹನುಮಂತನಗರ ಆದಿ ಜನರ ಮನಬಾಗಿಲಿಗೆ ತೆರಳಿತು. ಮನೆಗೆ ಭೇಟಿ ನೀಡಿ ಆದಿವಾಸಿಗಳ ಸ್ಥಿತಿಗತಿ ಬಗ್ಗೆ ಮಾಹಿತಿ ಕಲೆಯಾಗಿತ್ತು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹೇಶ್ ಸೇರಿದಂತೆ ಅಧಿಕಾರಿಗಳು, ಸದಸ್ಯರು, ಸಿಬ್ಬಂದಿ ಭೇಟಿ ನೀಡಿ ಅವರ ಕುಂದುಕೊರತೆ ಆಲಿಸಿದರು. ಇದಕ್ಕೆ ನಿಸರ್ಗ ಫೌಂಡೇಶನ್ ಸಂಸ್ಥೆ ಸಾಥ್ ನೀಡಿತು. ನೆಲದ ಮೇಲೆಯೇ ಕುಳಿತು ಜನರ ಅಹವಾಲು ಸ್ವೀಕಾರ, ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸಿಕೊಡುವ ಭರವಸೆ. ಗ್ರಾಮ ಪಂಚಾಯಿತಿ ಸದಸ್ಯರು ಭೇಟಿ ನೀಡುವ ಮಾಹಿತಿ ತಿಳಿದ ಕೆ ಎಡತೊರೆ ಹನುಮಂತನಗರ ಆಡಿ ಜನರು ಅವರಿಗಾಗಿ ಕುರ್ಚಿಗಳನ್ನು ಹಾಕಿ ತಾವು ಮಾತ್ರ ಕೆಳಗಡೆ ಕುಳಿತಿದ್ದರು. ಇದನ್ನು ನೋಡಿದ ಅಣ್ಣೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ಮಹೇಶ್, ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅವರೇನು ಆಕಾಶದಿಂದ ಉದುರಿ ಬಂದಿಲ್ಲ, ಇಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ನೆಲದ ಮೇಲೆ ಕುಳಿತುಕೊಳ್ಳೋಣ ಅಂತ ನೆಲದ ಮೇಲೆ ಕುಳಿತು ಆದಿವಾಸಿಗಳ ಕುಂದುಕೊರತೆ ಆಲಿಸಿದರು. ಸುಮಾರು 3 ಗಂಟೆವರೆಗೂ ಹೆಚ್ಚು ಕಾಲ ನೆಲದ ಮೇಲೆ ಕುಳಿತು ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವ ಭರವಸೆ ನೀಡಿದರು. ಸಿಗುತ್ತೆ ನಮಗೆ, ಇಲ್ಲ ಅಂತಂದ್ರೆ ಯಾರು ಸಿಗೋದಿಲ್ಲ. ಸಿಕ್ಕಾಪಟ್ಟೆ ಸಮಸ್ಯೆ ಸರ್. ನಾವು ಇಲ್ಲಿರೋದು 1 ಎಕರೆ ಅರ್ಧ ಎಕರೆ ಇರೋದು ಇಲ್ಲಿ ಜಮೀನುಗಳು. ಅದರಲ್ಲಿ 4 ಜನಗೆ ಇದೆ. ಅದರಲ್ಲೇ ನಾವು ಇಲ್ಲಿ ಸತ್ ಮೇಲೆ ಊತ ಹಾಕೋಬೇಕು, ದೇವರಲ್ಲಿ ಹಾಕೋತೀವಿ ಮಧ್ಯದಲ್ಲಿ. ಮತ್ತೆ ಏನಾದ್ರು ಇನ್ನು ಸಭೆಯಲ್ಲಿ ಆದಿವಾಸಿ ಜನರು ತೆರೆದಿಟ್ಟ ಸಮಸ್ಯೆಗಳು ಏನು ಅನ್ನೋದನ್ನು ನೋಡೋದಾದ್ರೆ, ಅರಣ್ಯ ಹಕ್ಕು ಕಾಯ್ದೆಯಡಿ ಜೇನುತುಪ್ಪ ಗೆಡ್ಡೆಗೆಣಸು ತರಲು ಅವಕಾಶವಿದೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮನ್ನು ಕಾಡಿನೊಳಗೆ ಸೇರಿಸುತ್ತಿಲ್ಲ. ಕಾಯ್ದೆ ಪ್ರಕಾರ ನಮಗೆ ಜಮೀನು ಮಂಜೂರು ಮಾಡಬೇಕು, ಅದನ್ನು ಮಾಡಿಲ್ಲ. ನಮಗೆ ಮನೆಗಳು ಇಲ್ಲ, ಇರೋ ಮನೆಗಳಿಗೆ ಹಕ್ಕು ಪತ್ರ ವಿತರಿಸಿಲ್ಲ. ಸತ್ತವರನ್ನು ಹೂಳಲು ಸ್ಮಶಾನ ಇಲ್ಲ, ಕಾಡಿನ ಅಂಚಿನಲ್ಲೂ ಬಿಡುತ್ತಿಲ್ಲ. ಇದರಲ್ಲಿ ಆದೇಶ ಆಗಿದೆ. ಮತ್ತೆ ಜಮೀನು ಕೊಡಬೇಕು, ಮತ್ತೆ ಜನಗಳಿಗೆ ಕೆಲಸ ಮಾಡಿಕೊಡ್ಬೇಕಂತ ಆದೇಶನ ಆಗಿದ್ರು ಕೂಡ ಇದುವರೆಗೂ ನಮ್ಗೆ ಯಾವ ಸೌಲಭ್ಯ ನಮ್ಗೆ ಕೊಡ್ತಾ ಇಲ್ಲ. ಮತ್ತು ಇಲ್ಲಿ ನಮ್ಮ ಹಾಡಿಯಲ್ಲಿ ಇರೋಂಥ ಜನಗಳಿಗೂ ಕೂಡ ಮತ್ತು ಮಸಾಣ ಇಲ್ಲದೆ ಸತ್ತ ಕೂಡ ಅವ್ರನ್ನ ತಗೋಗಿ ಹಾಕೋದಕ್ಕೂ ಜಾಗ ಇಲ್ಲಂತ ಕಾರಣಕ್ಕೆ ಮತ್ತು ನಾವು ಸರ್ಕಾರಕ್ಕೆ ಒಂದು ಬೇಡಿಕೆ ಅಂತ ಮಾತಾಡ್ತಾ ಇದ್ದೀವಿ. ಅಧಿಕಾರಿಗಳು ಎಲ್ಲ ಕೂಡ ಇದಕ್ಕೆ ಬೆಂಬಲಾಗಿ ನಿಂತು ನಮಗೆ ಮಸಾಳಂತೂ ಕೊಡಿಸ್ಲೇಬೇಕು ಅನ್ನೋದಂತ ನಮ್ಮ ಆಡಿ ಜನಗಳಂತ ಬೇಡಿಕೆಗಳು ಇಡ್ತಾ ಇದ್ದೀನಿ ಸರ್. ಹೀಗೆ ತಾವು ಎದುರಿಸುತ್ತಿರುವ 10 ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಎಚ್.ಡಿ. ಕೋಟೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ರಘುನಾಥ್, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ದೃಷ್ಟಿಯಿಂದ ನಾವೇ ನಿಮ್ಮ ಬಳಿ ಬಂದಿದ್ದು, ಈಗಾಗಲೇ ಗ್ರಾಮಕ್ಕೆ ಸಿಸಿ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. ಉಳಿದಂತೆ ಹಕ್ಕುಪತ್ರ ಹಾಗೂ ಪ್ರತಿಯೊಬ್ಬರಿಗೂ ಭೂಮಿ ಮಂಜೂರು ಮಾಡಿಸಲು ಸರ್ಕಾರದ ಇಲಾಖೆಗಳ ಗಮನಕ್ಕೆ ತರಲಾಗುವುದು ಅಂತ ಭರವಸೆ ನೀಡಿದರು. ಅರಣ್ಯ ಹಕ್ಕು ಕಾಯ್ದೆಯಡಿ ಸಲ್ಲಿಸಿರುವ ಅರ್ಜಿಗಳನ್ನು ಹುಣಸೂರು ಉಪ ವಿಭಾಗಾಧಿಕಾರಿ ಅವರಿಗೆ ಕಳಿಸಲು ಗ್ರಾಮಸಭೆ ಮತ್ತು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅಂತ ಹೇಳಿದರು. ಈ ದಿನ ಅಣ್ಣೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆ ಎಡತೊರೆ ಆಡಿ ಗ್ರಾಮದಲ್ಲಿ KYC ಅಭಿಯಾನ ಸಂಬಂಧ ಆಗಿ ಇವತ್ತು ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳು,
ಅಧಿಕಾರಿಗಳು, ನಿಸರ್ಗ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಇವತ್ತು ಈ ಹಾಡಿನಲ್ಲಿ ಇದ್ದೀವಿ. ಇವತ್ತವರಿಗೆ ಎಲ್ಲ ಅರಿವು ಜಾಬ್ ಕಾರ್ಡ್ ಸಂಬಂಧಪಟ್ಟಂಗೆ, ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ನೀಡಿ ಜಾಬ್ ಕಾರ್ಡ್ಗಳನ್ನ KYC ಕಡ್ಡಾಯವಾಗಿ ಮಾಡಿಸ್ಕೋಬೇಕು. ಅಕ್ಟೋಬರ್ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರೋದ್ರಿಂದ ಎಲ್ಲರೂ ಕಡ್ಡಾಯವಾಗಿ KYC ಮಾಡ್ಕೊಳ್ಳಿ ಅಂತ ತಿಳಿಸಿ ಈ ಕಾರ್ಯಕ್ರಮ ಅಭಿಯಾನನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಎಲ್ಲರನ್ನು ಕೇಳ್ಕೊತೀನಿ. PDO ಸಂತೋಷ್ ಮಾತನಾಡಿ, ನಮ್ಮ ಪ್ರತಿಯೊಬ್ಬ ಆದಿವಾಸಿಗಳು ಉದ್ಯೋಗ ಖಾತ್ರಿಯ ಜಾಬ್ ಕಾರ್ಡ್ ಮಾಡಿಸಿಕೊಳ್ಳಬೇಕು ಮತ್ತು ಆಧಾರ್ ಕಾರ್ಡ್ KYC ಮಾಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ ಶಿವರಾಜ್, ಪಂಚಾಯಿತಿ ಸದಸ್ಯರಾದ S. ಮಹೇಶ್, ಅರಣ್ಯಕ ಸಮಿತಿ ಅಧ್ಯಕ್ಷ ಕೆಂಪ, ಕಾಳ, ಪ್ರಸಾದ್, ಸುರೇಶ್, ಪಾರ್ವತಿ, ಜಯಮ್ಮ, ಕಾಳಪ್ಪ ಸೇರಿದಂತೆ ಆದಿವಾಸಿ ಮಹಿಳೆಯರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಲ್ಲಿ ಮನೆಗೆ ಭೇಟಿ ನೀಡಿ ಕುಂದುಕೊರತೆ ಆಲಿಸುತ್ತಿರುವ ಅಣ್ಣೂರು ಗ್ರಾಮ ಪಂಚಾಯಿತಿ ನಡೆ ನಿಜಕ್ಕೂ ಶ್ಲಾಘನೀಯ. ಆದರೆ ಇದು ತೋರಿಕೆಗೆ ಸೀಮಿತವಾಗದೆ ನಿಜವಾಗ್ಲೂ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುತ್ತಾರಾ ಕಾದು ನೋಡಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.